ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು 2025-26 SSLC ಮಾದರಿ ಪ್ರಶ್ನೆ ಪತ್ರಿಕೆ 3 ಈಗಾಗಲೇ ಪತ್ರಿಕೆ 1ರ ಸಂಪೂರ್ಣ ಎಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನೀಡಿದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಈಗ ಪ್ರಶ್ನೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಿರುವಂತೆ 1ರಿಂದ 24 ಪ್ರಶ್ನೆಗಳಿಗೆ ನಾನು ಈಗಾಗಲೇ ಪರಿಹಾರವನ್ನು ನೀಡಿದ್ದೇನೆ. ಈಗ ಮಾದರಿ ಪ್ರಶ್ನೆ ಪತ್ರಿಕೆ 3ಕ್ಕೆ ಸಂಬಂಧಪಟ್ಟಿರುವಂತಹ ಇಲ್ಲಿರುವಂತಹ 1ರಿಂದ 16 ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಉತ್ತರವನ್ನು ನೀಡ್ತಾ ಇದ್ದೇನೆ. ಮತ್ತು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಇರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಅಂತ ಹೇಳುತ್ತಾ, ವಿಷಯ ಗಣಿತ, ಮಾಧ್ಯಮ ಕನ್ನಡ, ಸಮಯ 3 ಗಂಟೆ 15 ನಿಮಿಷ, ಒಟ್ಟು ಅಂಕಗಳು 80 ಅನ್ನುವಂಥದ್ದು. ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈಗ ನೇರವಾಗಿ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ ಪ್ರಶ್ನೆ. ಇಲ್ಲಿ ಅನುಪಾತವನ್ನು ಕೊಟ್ಟಿದ್ದಾರೆ. ರೇಖಾತ್ಮಕ ಸಮೀಕರಣಗಳು ಕೊಟ್ಟು ಆ ರೇಖಾತ್ಮಕ ಸಮೀಕರಣಗಳು ಸಮಾಂತರವಾಗಿದ್ದೇ ಕೆ ಬೆಲೆಯ ಕಂಡಿದೆ. ರೇಖಾತ್ಮಕ ಸಮೀಕರಣಗಳು ಸಮಾಂತರವಾಗಿದ್ದಾಗ a1/a2 ಸಮಾನವಾಗಿದೆ b1/b2 is not equals to c1/c2 ಅಂತಿದೆ. ಹಾಗಾಗಿ ಇವೆರಡು ಏನಾಗಿರ್ತಾವ, ಸಮನಾಗಿರ್ತಾವ. ಹಾಗೆ ಇವೆರಡರ ಬೆಲೆಗಳಂತ ಹೇಳ್ಕೊಳ್ಳೋದು. a1 ಅಂದ್ರೆ ಇದು a1, b1, c1, a2, b2, c2. a1 ಅಂದ್ರೆ 3, a2 ಅಂದ್ರೆ 2, 3/2. a2 ಅಂದ್ರೆ 2k, b2 ಅಂದ್ರೆ ಇದೇನದ ನೆಕ್ಸ್ಟ್ b1 ಅಂದ್ರೆ 2k, b2 ಅಂದ್ರೆ 5 ಅಂತಕ್ಕಂಥ ಇಲ್ಲಿ ಬೆಲೆಗಳನ್ನು ಆದೇಶಿಸಲಾಗಿದೆ. ನೆಕ್ಸ್ಟ್ ಈ ಗುಣಾಕಾರ ಓಯ ಗುಣಾಕಾರವನ್ನು ಮಾಡಿದಾಗ 5 3 15, ಈ 2 ಕಡೆ ತಂದಾಗ 15/4 ಅನ್ನುವಂಥ ಉತ್ತರ ಸಿ ಆಪ್ಷನ್ ಸರಿಯಾದ ಉತ್ತರ. ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಆ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು, ಅಂದ್ರೆ ಅದು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ. 3ನೇ ಪ್ರಶ್ನೆ, ಒಂದು ಆಯತದ ಉದ್ದವು ಅದರ ಅಗಲದ 3ರಷ್ಟಿದೆ. ಉದ್ದ ಅಗಲದ 3ರಷ್ಟಿದೆ ಅಂತ. ವಿಸ್ತೀರ್ಣ 75 ಸೆಂಟಿಮೀಟರ್ ಸ್ಕ್ವೇರ್ ಆದ್ರೆ ಉದ್ದ ಮತ್ತು ಅಗಲಗಳನ್ನು ಕಂಡಿದೆ. ಆಯತದ ಅಗಲ x ಆದ್ರೆ ಉದ್ದ ಅದರ 3ರಷ್ಟು ಅಂದ್ರೆ 3x = 3x × x = 75 ಆದ್ರೆ 3x = 75, 3x² + 75 ಈ ಕಡೆ ತಂದ್ರೆ -75 ಆಯಿತು. ಹಾಗೆ ಬಂದಿರತಕ್ಕಂಥ ಇಲ್ಲಿ ವರ್ಗ ಸಮೀಕರಣ ಕೇಳಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರ ಸಿ ಆಪ್ಷನ್ ಅನ್ನುವಂಥದ್ದು. ಇನ್ನು 4ನೇ, ಒಂದು ಸಮಾಂತರ ಶ್ರೇಣಿಯಲ್ಲಿ nನೇ ಪದ an = 2n - 1 ಆದ್ರೆ 4ನೇ ಪದ ಅಂದ್ರೆ n ಬೆಲೆ 4 ಅನ್ನು ತುಂಬಿ ಇಲ್ಲಿ ಆದೇಶಿಸಲಾಗಿದೆ. 4 × 8, 8ರಲ್ಲಿ 1 ಹೋದ್ರೆ 7 ಅಂದ್ರೆ ಬಿ ಆಪ್ಷನ್ ಸರಿಯಾದ ಉತ್ತರ. ಇನ್ನು 5ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿ ಅಂದ್ರೆ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು. ಬೇರೆ ಯಾವುದೇ ತ್ರಿಭುಜಗಳಿದ್ರೆ ಅವು ಸಮರೂಪಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ತ್ರಿಭುಜಗಳನ್ನ ನಾವು ಯಾವ ಕಾರಣ ಅಂದ್ರೆ ಇವುಗಳಲ್ಲಿ ಯಾವ ಬೇರೆ ನಿಯಮಗಳ ಪ್ರಕಾರ ಬರುತ್ತೆ. ಆದ್ರೆ ಇಲ್ಲಿ ಕೊಟ್ಟಿರುವ ಪ್ರಕಾರ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತ. ಇನ್ನು 6ನೇ ಪ್ರಶ್ನೆ ನೇರವಾಗಿದೆ. 6 ಮಾನಗಳನ್ನು ಹೊಂದಿರುವ ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ 4/3 πr³ ಅನ್ನುವಂಥದ್ದು ಘನಮಾನಗಳು ಅಂತ ಇರಬೇಕು. ಚದರಮಾನಗಳು ಅಲ್ಲ, ಯಾಕ ಘನಫಲ ಇದೆ. ಇನ್ನು 7ನೇ ಪ್ರಶ್ನೆ, ಮಧ್ಯಾಂಕವನ್ನ ಕಂಡುಹಿಡಿಯುವಂತಹ ಸೂತ್ರದಲ್ಲಿ l + n/2 - cf/f × h ನಲ್ಲಿ f ಏನನ್ನ ಪ್ರತಿನಿಧಿಸುತ್ತದೆ ಅಂತ ಕೇಳಿದರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಸಿ ಆಪ್ಷನ್ ಸರಿಯಾದ ಉತ್ತರ. ಇನ್ನು 8ನೇ ಪ್ರಶ್ನೆ, p(x) = 5x + 3 ಈ ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ 5x + 3 = 0 ಆದಾಗ 5x = +3 ಆ ಕಡೆ ಹೋದ್ರೆ -3x = -3/5 ಅನ್ನುವಂಥ ಉತ್ತರ ಈ ಆಪ್ಷನ್ ಸರಿಯಾದ ಉತ್ತರ. ಇನ್ನು 9ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲೂ ಕೂಡ 1 ಅಂಕದ ಪ್ರಶ್ನೆಗಳು 8 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 1 ಅಂಕ. ಇದರಲ್ಲಿ 16 ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನೀಡ್ತಾ ಇದ್ದೇನೆ. ಇಲ್ಲಿ ಥೇಲ್ಸನ್ ಪ್ರಮೇಯದ ಪ್ರಕಾರ AD/BD AE/EC ಇಲ್ಲಿ ಬರೆಯಲಾಗಿದೆ. ನಂತರ ಎಲ್ಲ ಬೆಲೆಗಳನ್ನು ಆದೇಶಿಸಲಾಗಿದೆ. 1.8/5.4 × 7.2 ಇದೆ. 18 1 18, 18 3 54 ಹೋಯ್ತು. 3 2 6, 3 4 12 ಅಂದ್ರೆ ಎಷ್ಟು ಬಂತು? ಇದು 2.4 ಸೆಂಟಿಮೀಟರ್ ಅನ್ನುವಂಥ ಉತ್ತರ. ಇದು ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಯಬೇಕಾಗಿದೆ. ಮೂಲ ಬಿಂದುವಿನಿಂದ P(a) ಮತ್ತು B ಬಿಂದುವಿಗೆ ಇರುವ ದೂರ ಅಂದ್ರೆ D √a² + b² ಅನ್ನುವಂಥ ಉತ್ತರ. 11ನೇ ಪ್ರಶ್ನೆ, ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ f(1) ಬೆಲೆ ಕಂಡುಹಿಡಿದರೆ x ಬೆಲೆ 1 ಆದೇಶಿಸಬೇಕು. 1 ತುಂಬಲಾಗಿದೆ. -9 x ಬೆಲೆ 1 + 20, 1ರ ವರ್ಗ 1, 9 1 9, 20, 21 ಕೂಡಿಸಿ 21ರಲ್ಲಿ 9 ಹೋದ್ರೆ 12. ಇನ್ನ 12ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು ಮೊತ್ತ 20, ಮೊದಲ 3 ಪದಗಳ ಮೊತ್ತ 12 ಆದರೆ ಆ ಸಮಾಂತರ ಶ್ರೇಣಿಯ 4ನೇ ಪದ ಅಂದ್ರೆ an = Sn - Sn - 1 ಸೂತ್ರ ಹಚ್ಚಬೇಕು. n ಅಂದ್ರೆ 4, ಇಲ್ಲಿ n ಅಂದ್ರೆ 4, n ಅಂದ್ರೆ 4 - 1 ಅಂದ್ರೆ 3. 4 ಪದಗಳ ಮೊತ್ತ 20 ಇದೆ, 3 ಪದಗಳ ಮೊತ್ತ 12 ಇದೆ. 4ನೇ ಪದ ಎಷ್ಟಾಗುತ್ತೆ? 8 ಅಂತ. ಇನ್ನು 13ನೇ ಪ್ರಶ್ನೆ,
ಅದನ್ನ 40 × 22 ಸೆಂಟಿಮೀಟರ್ ಅಳತೆ ಒಂದು ಆಯತಾಕಾರದ ಕಾಗದ ಹಳಿಯನ್ನು ಸುತ್ತಿ 40 ಸೆಂಟಿಮೀಟರ್ ಅಂದ್ರೆ ಎತ್ತರ 40 ಬರಪ್ಲೆ ಇರಬೇಕು, ಪರಿಧಿ ಏನಾಗಿರ್ಬೇಕು 22 ಸೆಂಟಿಮೀಟರ್. ಇದು ಪರಿಧಿ 22 ಇರಬೇಕು, ಎತ್ತರ 40 ಇರಬೇಕು ಅಂತ. ಆ ರೀತಿ ಇರುವಂತೆ ಒಂದು ಟೊಳ್ಳಾದ ಸಿಲಿಂಡರ್ ತಯಾರಿಸಲಿದೆ. ಸಿಲಿಂಡರ್ನ ತ್ರಿಜ್ಯ ಅಂದ್ರೆ 2πr = 22, r = 22/2 × π ಅಂದ್ರೆ 22/7 ಛೇದವನ್ನು ಹೊಡೆದಾಗ ಇಲ್ಲಿ ಬಂದಿರತಕ್ಕಂಥ 3.5 ಸೆಂಟಿಮೀಟರ್ ಅನ್ನುವಂಥ ಉತ್ತರ. ಇನ್ನು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಪರಿಹಾರ ಅಂದ್ರೆ ಇದೆರಡು ರೇಖೆಗಳು ಸಮಾಂತರ ರೇಖೆಗಳಿವೆ, ರೇಖೆಗಳು ಪರಸ್ಪರ ಸಮಾಂತರವಾಗಿವೆ, ಸಮಾಂತರ ಇದ್ದಾಗ ಯಾವುದೇ ಪರಿಹಾರವನ್ನ ಇರುವುದಿಲ್ಲ ಅಂತ. ಇನ್ನು sin a + sin² = 1 ಇದೆ. sin a + sin² ಅನ್ನು ಈ ಕಡೆ ಒಯ್ದಾಗ -sin² ಆಯಿತು. 1 - sin² ಅಂದ್ರೆ cos²a. sin a = cos² ಆಯಿತು. ಹಾಗಾದ್ರೆ cos² ಅಂದ್ರೆ ಏನು ತುಂಬಬೇಕು? cos² ಅಂದ್ರೆ sin a ತುಂಬಲಾಗಿದೆ. cos² cos ಘಾತ 4 ಇದೆ. 4 ಅಂದ್ರೆ cos² ಅಂದ್ರೆ cos² ಅಂದ್ರೆ sin a, cos⁴a ಅಂದ್ರೆ sin²a. ಇದು ಬಂದಿರತಕ್ಕಂಥ ದತ್ತ ಅವರೇ ಕೊಟ್ಟರು. sin a + sin² = 1 ಅಂತ ಕೊಟ್ಟರು. ಹಾಗಾಗಿ ಆನ್ಸರ್ ಎಷ್ಟಿರೋದು 1. ಒಂದು ಎ ಘಟನೆಯ ಸಂಭವನೀಯತೆ P ಕೊಟ್ಟಿದ್ದಾರೆ, N ಕೊಟ್ಟು N(s). P = N(a)/N(s). P ಅಂದ್ರೆ 1/5, N(a) ಅಂದ್ರೆ 2, N(s) ಕಂಡುಹಿಡಿಬೇಕಾದ್ರೆ ಓರೆ ಗುಣಾಕಾರ ಮಾಡಿದಾಗ N(s) × 1 ಅಂದ್ರೆ N(s) ಇದು N(s) 5 10. ಹಾಗಾಗಿ N(s) ಇರುವಂತ ಉತ್ತರ ಎಷ್ಟು? 10. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ನಾನು ಉತ್ತರವನ್ನು ನೀಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.